ಸಿಟಿ ರವಿ ಕೇಸನ್ನ ಬೆಳೆಸೋದಕ್ಕೆ ಸಿಎಂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ವಾ? ಬೇರೆಯವರ ಒತ್ತಡಕ್ಕೆ ಮಣಿದು ಸಿಟಿ ರವಿ ಬಂಧನ ಆಯ್ತಾ? ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಸ್ ಬೆಳೆಸೋದು ಸಿಎಂ ಹಾಗೂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರ ನಿಲುವು ಏನಿತ್ತು ಗೊತ್ತಾ? ತಮ್ಮ ಆತ್ಮಸಾಕ್ಷಿ ಸಮೇತ ಇಬ್ರು ಹೇಳಿ ಅಂತ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾವು ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದು ದ್ವೇಷದ ರಾಜಕಾರಣವನ್ನು ಕರ್ನಾಟಕಕ್ಕೂ ಕಾಲಿಡೋದಲ್ಲ, ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು. ಸಿಟಿ ರವಿ ಅಂತ ಅಲ್ಲ, ಸಿಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ. ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ, ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ, ಇದಕ್ಕಿನ್ನ ಹೇಯವಾದದ್ದು ಇನ್ನೊಂದಿಲ್ಲ. ಸಿಟಿ ರವಿ ಕೇಸನ್ನ ಬೆಳೆಸೋದಕ್ಕೆ ಸಿಎಂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ವಾ? ಬೇರೆಯವರ ಒತ್ತಡಕ್ಕೆ ಮಣಿದು ಸಿಟಿ ರವಿ ಬಂಧನ ಆಯ್ತಾ? ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಸ್ ಬೆಳೆಸೋದು ಸಿಎಂ ಹಾಗೂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರ ನಿಲುವು ಏನಿತ್ತು ಗೊತ್ತಾ? ತಮ್ಮ ಆತ್ಮಸಾಕ್ಷಿ ಸಮೇತ ಇಬ್ರು ಹೇಳಿ ಅಂತ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾವು ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದು ದ್ವೇಷದ ರಾಜಕಾರಣವನ್ನು ಕರ್ನಾಟಕಕ್ಕೂ ಕಾಲಿಡೋದಲ್ಲ, ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು. ಸಿಟಿ ರವಿ ಅಂತ ಅಲ್ಲ, ಸಿಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ. ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ, ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ, ಇದಕ್ಕಿನ್ನ ಹೇಯವಾದದ್ದು ಇನ್ನೊಂದಿಲ್ಲ. ಸಿಟಿ ರವಿ ಕೇಸನ್ನ ಬೆಳೆಸೋದಕ್ಕೆ ಸಿಎಂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ವಾ? ಬೇರೆಯವರ ಒತ್ತಡಕ್ಕೆ ಮಣಿದು ಸಿಟಿ ರವಿ ಬಂಧನ ಆಯ್ತಾ? ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಸ್ ಬೆಳೆಸೋದು ಸಿಎಂ ಹಾಗೂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರ ನಿಲುವು ಏನಿತ್ತು ಗೊತ್ತಾ? ತಮ್ಮ ಆತ್ಮಸಾಕ್ಷಿ ಸಮೇತ ಇಬ್ರು ಹೇಳಿ ಅಂತ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾವು ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದು ದ್ವೇಷದ ರಾಜಕಾರಣವನ್ನು ಕರ್ನಾಟಕಕ್ಕೂ ಕಾಲಿಡೋದಲ್ಲ, ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು. ಸಿಟಿ ರವಿ ಅಂತ ಅಲ್ಲ, ಸಿಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ. ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ, ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ, ಇದಕ್ಕಿನ್ನ ಹೇಯವಾದದ್ದು ಇನ್ನೊಂದಿಲ್ಲ. ಸಿಟಿ ರವಿ ಕೇಸನ್ನ ಬೆಳೆಸೋದಕ್ಕೆ ಸಿಎಂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ವಾ? ಬೇರೆಯವರ ಒತ್ತಡಕ್ಕೆ ಮಣಿದು ಸಿಟಿ ರವಿ ಬಂಧನ ಆಯ್ತಾ? ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಸ್ ಬೆಳೆಸೋದು ಸಿಎಂ ಹಾಗೂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರ ನಿಲುವು ಏನಿತ್ತು ಗೊತ್ತಾ? ತಮ್ಮ ಆತ್ಮಸಾಕ್ಷಿ ಸಮೇತ ಇಬ್ರು ಹೇಳಿ ಅಂತ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾವು ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದು ದ್ವೇಷದ ರಾಜಕಾರಣವನ್ನು ಕರ್ನಾಟಕಕ್ಕೂ ಕಾಲಿಡೋದಲ್ಲ, ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು. ಸಿಟಿ ರವಿ ಅಂತ ಅಲ್ಲ, ಸಿಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ. ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ, ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ, ಇದಕ್ಕಿನ್ನ ಹೇಯವಾದದ್ದು ಇನ್ನೊಂದಿಲ್ಲ.
ಸಿಟಿ ರವಿ ಕೇಸನ್ನ ಬೆಳೆಸೋದಕ್ಕೆ ಸಿಎಂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ವಾ? ಬೇರೆಯವರ ಒತ್ತಡಕ್ಕೆ ಮಣಿದು ಸಿಟಿ ರವಿ ಬಂಧನ ಆಯ್ತಾ? ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಸ್ ಬೆಳೆಸೋದು ಸಿಎಂ ಹಾಗೂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರ ನಿಲುವು ಏನಿತ್ತು ಗೊತ್ತಾ? ತಮ್ಮ ಆತ್ಮಸಾಕ್ಷಿ ಸಮೇತ ಇಬ್ರು ಹೇಳಿ ಅಂತ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾವು ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದು ದ್ವೇಷದ ರಾಜಕಾರಣವನ್ನು ಕರ್ನಾಟಕಕ್ಕೂ ಕಾಲಿಡ್ತಾ ಇದ್ದು. ಕಾಲಿಡೋದಲ್ಲ, ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು. ಸಿಟಿ ರವಿ ಅಂತ ಅಲ್ಲ, ಸಿಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ. ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ, ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ, ಇದಕ್ಕಿನ್ನ ಹೇಯವಾದದ್ದು ಇನ್ನೊಂದಿಲ್ಲ. ಸಿಟಿ ರವಿ ಕೇಸನ್ನ ಬೆಳೆಸೋದಕ್ಕೆ ಸಿಎಂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ವಾ? ಬೇರೆಯವರ ಒತ್ತಡಕ್ಕೆ ಮಣಿದು ಸಿಟಿ ರವಿ ಬಂಧನ ಆಯ್ತಾ? ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇಸ್ ಬೆಳೆಸೋದು ಸಿಎಂ ಹಾಗೂ ಗೃಹ ಸಚಿವರಿಗೆ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರ ನಿಲುವು ಏನಿತ್ತು ಗೊತ್ತಾ? ತಮ್ಮ ಆತ್ಮಸಾಕ್ಷಿ ಸಮೇತ ಇಬ್ರು ಹೇಳಿ ಅಂತ ವಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾವು ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ, ಇದನ್ನು ಬೆಳೆಸೋದು ಬೇಡ, ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ, ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ. ತಮಿಳುನಾಡಲ್ಲಿ ಈ ರೀತಿ ನೋಡ್ತಾ ಇದ್ದು ದ್ವೇಷದ ರಾಜಕಾರಣವನ್ನು ಕರ್ನಾಟಕಕ್ಕೂ ಕಾಲಿಡ್ತಾ ಇದ್ದು. ಕಾಲಿಡೋದಲ್ಲ, ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು. ಸಿಟಿ ರವಿ ಅಂತ ಅಲ್ಲ, ಸಿಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು. ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ. ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ, ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ, ಇದಕ್ಕಿನ್ನ ಹೇಯವಾದದ್ದು ಇನ್ನೊಂದಿಲ್ಲ. ಯಾವಾಗಲೂ ನಮ್ಮ ಮೇಲಿತ್ತು, ಎಲ್ಲ ಬೆಳವಣಿಗೆಯವರ ಆರೈಕೆ ಇತ್ತು. ಸೊ ತುಂಬ ಮಿಸ್ ಮಾಡ್ತೀವಿ. ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಬಯಸೋರು. ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಬೆಳವಣಿಗೆನ ಯಾವತ್ತೂ ಇದು ಮಾಡ್ತಾಯಿದ್ರು. ಅವ್ರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು. ಅವರಾಗ್ಬೋದು, ಅಮ್ಮ ಆಗ್ಬೋದು, ಇಡೀ ಕುಟುಂಬ. ಸೊ ಮಿಸ್ ಮಾಡಿ ಕೊನೆಯದಾಗಿ ಯಾವಾಗಲಾದ್ರು ಭೇಟಿ ಆಗಿದ್ದಾರೆ ಸರ್? ತುಂಬ ಹಿಂದೆ